ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಗೃಹ ಮಂಡಳಿಯ ಕಾನೂನು ಬಾಹಿರ ಕಾರ್ಯ, ಎಡವಟ್ಟಿನಿಂದ ನಾಗರಿಕರ ತೀವ್ರ ಸಂಕಷ್ಟ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತಹ ಕೆಂಗೇರಿ ಉಪನಗರೊಳಗೆ ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿರುವಂತಹ ಪ್ಲಾಟಿನಂ ಸಮುಚ್ಚಯ, ಹೆಸರಿಗೆ ಪ್ಲಾಟಿನಂ, ತಗಡುಗಿಂತಲೂ ಕೆಟ್ಟದಾಗಿಯ ವ್ಯವಸ್ಥೆ ಅಲ್ಲಿದೆ ಅಂಥೇಳಿ ಜನ ಕ್ಯಾಕರಿಸಿ ಮಖಕ್ಕೆ ಒಗಿತಾ ಇದ್ದಾರೆ. ಹೆಸರಿಗೆ ಪ್ಲಾಟಿನಂ, ಬಂಗಾರಕ್ಕಿಂತ ಹೆಚ್ಚಿನ ಬೆಲೆ ಪ್ಲಾಟಿನಂಗೆ. ಆದರೆ ಇಲ್ಲಿಯ ಪ್ಲಾಟಿನಂ ಅಪಾರ್ಟ್ಮೆಂಟು ಒಂದು ರೀತಿ ಒಳಗೆ ಗುಜರಿ ಅಂಗಡಿಯ ತಗಡಿಗಿಂತ ಕಡಿಮೆ ಬೆಲೆ ಆಗ್ತಿದೆಯಾ ಅನ್ನುವಂಥ ಪರಿಸ್ಥಿತಿಯನ್ನು ಇದೇ ಗೃಹ ಮಂಡಳಿಯವರು ಮಾಡಿಟ್ಟಿದ್ದಾರೆ. ಅಕ್ಕಪಕ್ಕದ ಬಡಾವಣೆಯವರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಲಕ್ಷಗಟ್ಟಲೆ ಹಣವನ್ನು ಕೊಟ್ಟು ಕೊಂಡುಕೊಂಡು ಬಂದಂತಹ ಪ್ಲಾಟಿನಂ ನಿವಾಸಿಗಳು ಕೂಡ ಯಾವ ಪುರುಷಾರ್ಥಕ್ಕೆ ಈ ಅಪಾರ್ಟ್ಮೆಂಟ್ಸ್ ಕೊಂಡ್ಕೊಂಡು ಬಂದ್ವಿ ಅಂತ ಹೇಳಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಏನಾಗಿದೆ ಅಂತಹ ಪರಿಸ್ಥಿತಿ? ಸರಿ ಇಲ್ವಾ? ಸರಿ ಇಲ್ಲ ಅಲ್ಲ, ಸರಿ ಮಾಡಿಲ್ಲ. ಕರ್ನಾಟಕ ಗೃಹ ಮಂಡಳಿಯವರು ಒಂದು ಸಮುಚ್ಚಯವನ್ನು ಕಟ್ಟಿ 800ಕ್ಕೂ ಹೆಚ್ಚು ನಿವಾಸಿಗಳು ಇರುವಂತಹ ಸ್ಥಳ ಅಥವಾ 800ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿದಂತಹ ಕರ್ನಾಟಕ ಗೃಹ ಮಂಡಳಿಯವರೇ ಕಾನೂನು ಬಾಹಿರ ಕಾರ್ಯವನ್ನು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ BWSSB ಅನ್ನೋರು ಕೂಡ ಓಕೆ ಅನ್ನುವ ಮಾದರಿಯಾಗಿ ಕುಳಿತಿದೆ. ಎಲ್ಲರೂ ಗೊತ್ತಾಗ್ತದೆ ಏನು ಅಂತ. ಈ ಪ್ಲಾಟಿನಂ ಅಪಾರ್ಟ್ಮೆಂಟ್ ಒಳಗೆ ನೀರು, ಒಳಚರಂಡಿಗೆ ನೀರು ಏನಿದೆ, ಆ ನೀರು, ಮಲಿನ ನೀರು ಆಚೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಆಚೆ ಹೋದರೆ ಅದು ಬೀದಿಯಲ್ಲಿಯೇ ಹರಿದು ಹೋಗಬೇಕು. ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡಿ ಅಲ್ಲಿ STP ಪ್ಲ್ಯಾಂಟ್ ಹಾಕಬೇಕು ಅಂತ ಹೇಳಿದ್ರು ಕೂಡ STP ಪ್ಲ್ಯಾಂಟಿನ ನಿರ್ಮಾಣವಾಗಿರಲಿಲ್ಲ. ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ST ಸೋಮಶೇಖರ್ ಅವರ ಒತ್ತಾಸೆಯ ಮೇರೆಗೆ, ಅವರು ದೂರವಾಣಿಯನ್ನು ಮಾಡಿ ತೆಗೆದುಕೊಂಡ ಕ್ಲಾಸ್ನ ಆಧಾರದ ಮೇರೆಗೆ STP ಪ್ಲ್ಯಾಂಟ್ ಆಗಿದೆ. ಬಹು ವರ್ಷಗಳ ಬೇಡಿಕೆ STP ಪ್ಲ್ಯಾಂಟ್ ಆಗುವುದರ ಮೂಲಕವಾಗಿ ಒಂದು ಸಮಸ್ಯೆ ಬಗೆಹರಿದಿದೆ. ಆದರೆ STP ಪ್ಲ್ಯಾಂಟಿನಿಂದ ಸಂಸ್ಕರಿಸಲ್ಪಟ್ಟ ನೀರು ಏನಾಗಬೇಕು? ಎಲ್ಲಿಗೆ ಹೋಗಬೇಕು? ಸಂಸ್ಕರಿಸಲ್ಪಟ್ಟ ನೀರು ವಾಸನೆ ಇದ್ದೇ ಇದೆ. ಆ ನೀರನ್ನು ಅಲ್ಲಿ ಗಾರ್ಡನ್ಗೆ ಉಪಯೋಗಿಸ್ಕೊಳ್ಬೇಕು. ಗಾರ್ಡನಿಗೆ ಎಷ್ಟು ಬೇಕಾಗ್ತದೆ? ಪ್ರತಿ ದಿವಸ ಲಕ್ಷಗಟ್ಟಲೆ, ಲೀಟರ್ಗಟ್ಟಲೆ ಸಂಸ್ಕರಿಸಿದ ನೀರು ಅಲ್ಲಿ ಉಪಯೋಗಿಸೋಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಂದು ಗೃಹ ಮಂಡಳಿಯವರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಏನು ಅಂತಂದರೆ, ಇದನ್ನು ಫ್ಲಶ್ ಟ್ಯಾಂಕಿಗೆ ಕೊಡ್ತಾರೆ, ಅದನ್ನು ಬಾತ್ರೂಮ್ಗೆ ಉಪಯೋಗಿಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಕರ್ನಾಟಕ ಗೃಹ ಮಂಡಳಿಯವರು ಫ್ಲಶ್ ಟ್ಯಾಂಕಿಗೆ ಕೊಡುವಂಥ ವ್ಯವಸ್ಥೆಯನ್ನೇ ಮಾಡಿಲ್ದಲೇ ಇರುವುದರಿಂದ ಹಣ ಉಳಿತಾಯಕ್ಕೋ ಅಥವಾ ಗುತ್ತಿಗೆದಾರರ ಜೊತೆಗಿನ ಶಾಮೀಲಿಗೋ ಗೃಹ ಮಂಡಳಿಯವರು ಅಂತೂ ಇಂತೂ ಮನೆಯನ್ನು ಕಟ್ಟಿ ಕೊಟ್ಟುಬಿಟ್ಟಿದ್ದಾರೆ. ಅನುಭವಿಸ್ತಾ ಇರತಕ್ಕಂಥವ್ರು ಅಲ್ಲಿಯ ನಿವಾಸಿಗಳು, ಪಕ್ಕದ ಬಡಾವಣೆಯವರು. ನಿವಾಸಿಗಳು ಯಾಕೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಆ ನೀರನ್ನು ವಾಸನೆ ತಡೆಯೋಕ್ಕಾಗಲ್ಲ. ಆ ನೀರನ್ನು ಸಹಜವಾಗಿ ರಸ್ತೆಗೋ ಮತ್ತೊಂದಕ್ಕೂ ಬಿಡ್ತಾ ಇದ್ದಾರೆ. ಸಂಜೆ ಆದಮೇಲೆ ಆ ವಾಸನೆಯೂ ತಡಿಲಿಕ್ಕಾಗ್ತಾ ಇಲ್ಲ. ಅದ್ರ ಜೊತೆಗೆ ನೀರು ಬಿಟ್ಟಾಗ ಹರಿದು ಹೋಗ್ತಾ ಇದೆಯಲ್ಲ, ಅಕ್ಕಪಕ್ಕದ ಬಡಾವಣೆಯ ಮನೆಗಳಿಗೆ ನುಗ್ತಾ ಇದೆ, ಅಲ್ಲಿ ವಾಸನೆ ಬರ್ತಾ ಇದೆ. ಒಂದಷ್ಟು ನೀರುಗಳು ಕೆರೆಗೂ ಹೋಗಿ ಸೇರ್ಪಡೆಯಾಗ್ತಾ ಇದೆ. ಎಂಥ ವಿಪರ್ಯಾಸ ನೋಡಿ. ನಿಮ್ಮ ಪುಟ್ಟ ಮಗುವಿನ ಶಾಲಾ ಪ್ರಯಾಣದ ಮೊದಲ ಹೆಜ್ಜೆ ಸಂಭ್ರಮದಿಂದ ಕೂಡಿರಲಿ. ಐಕಿಡ್ಸ್ ಕೆಂಗೇರಿ ವತಿಯಿಂದ ಏಪ್ರಿಲ್ 5ರಿಂದ 11ರವರೆಗೆ 7 ದಿನಗಳ ಉಚಿತ ಪ್ಲೇ ಡೇಟ್ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಕಥೆಗಳು, ಆಟೋಟ ಮತ್ತು ಕಲೆಗಳ ಮೂಲಕ ನಿಮ್ಮ ಮಗು ಪ್ರೀತಿಯಿಂದ ಕಲಿಯಲಿದೆ. ಲಿಮಿಟೆಡ್ ಸೀಟ್ಗಳು ಮಾತ್ರ. ಇಂದೇ ನೋಂದಾಯಿಸಿ 9591535556. ಅಲ್ಲಿರುವಂಥ BWSSB ಮ್ಯಾನ್ ಹೋಲಿಗೆ ಇದನ್ನು ಕನೆಕ್ಷನ್ ಕೊಟ್ಟುಬಿಟ್ಟಿದ್ರು ಅಂಥೇಳಿ ಅನಧಿಕೃತವಾಗಿ ತೆಗೆದುಕೊಂಡಿದ್ದೀರಿ ಅಂತ ಲಕ್ಷಗಟ್ಟಲೆ ಪೆನಾಲ್ಟಿಯನ್ನು BWSSB ಅವರು ಹಾಕಿದ್ದಾರೆ. ಇವರು ಕಟ್ಟಿದ್ದಾರೆ. ಮತ್ತು ಅದೇ ಗೋಳೆ ನಿಮಗೆ ತೋರಿಸ್ತೇನೆ ವಿಡಿಯೋಗಳಿಗೆ, ನೀರು ಹೇಗೆ ಬಿಡ್ತಾರೆ, ಹೇಗೆ ಹೋಗ್ತಾ ಇದೆ, ಏನಾಗ್ತಾಯಿದೆ ಅಂತೇಳಿ. ಈ ಕುರಿತಂತೆ ಸಾಮಾಜಿಕ ಹೋರಾಟಗಾರ ಕದರಪ್ಪನವರು ಒಂದಷ್ಟು ಗಲಾಟೆಯನ್ನು ಮಾಡಿ BWSSB ಹೇಳಿ ಅವರಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಪತ್ರವನ್ನು ಹಾಕಿಸಿದ್ರಂತೆ. ಆ ಹಿನ್ನೆಲೆಯೊಳಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ನವೀನ್ರವರು ಬಂದು ವೀಕ್ಷಣೆಯನ್ನು ಮಾಡಿದ್ರು. ಆ ವೀಕ್ಷಣೆ ಮಾಡುವ ಸಂದರ್ಭದೊಳಗೆ ಅಲ್ಲಿಯ ನಿವಾಸಿಗಳು ಕೊಟ್ಟಂತಹ ದೂರು, ಆ ನಿವಾಸಿಗಳ ಜೊತೆಗೆ ಪಕ್ಕದ ಬಡಾವಣೆಯರು ಕೊಟ್ಟಂತಹ ದೂರು, ಒಂದಷ್ಟು ಗಲಾಟೆಯ ವಾತಾವರಣ ಸೃಷ್ಟಿಯಾಯಿತು. ಇಬ್ಬರು ತಡ್ಕೊಳ್ಳೋಕ್ಕಾಗಲ್ಲ, ಯಾರ್ದು ತಪ್ಪು ಅಂತಲ್ಲ. ಸರ್ಕಾರ ಕಟ್ಟಿದಂತಹ ಅಪಾರ್ಟ್ಮೆಂಟಿನ ಸ್ಥಿತಿಯೇ ಹೀಗಾದರೆ ಖಾಸಗಿಯವರದಾಗಿದ್ದರೆ ಬಿಟ್ಬಿಡ್ತಾ ಇದ್ರಾ? ಯೋಚನೆ ಮಾಡಬೇಕು. ಹಾಗಾದರೆ ಇದಕ್ಕೆ ಯಾಕೆ
KHB ಅಧಿಕಾರಿಗಳ ಮೇಲೆ ದಂಡ ಹಾಕಬಾರದು ಅಂತ ಹೇಳಿ ಅಂತ ಅಲ್ಲಿದ್ದಂಥವ್ರು ಅದನ್ನೇ ಮಾತನಾಡಿದ್ರು. ದಂಡ ಹಾಕುವಂಥದ್ದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೋಟಿಸ್ ಕೊಡುವಂಥದ್ದು, ಅದೆಲ್ಲ ಕತೆಗಳು ಕಾನೂನುಬದ್ಧವಾಗಿ ಅನೇಕ ವರ್ಷಗಳು ನಡೀಲಿ. ಪ್ರಸ್ತುತ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ? STPಯಿಂದ ಹೊರ ಹೋಗೋಕ್ಕೆ ನೀರು ಹೋಗಬೇಕು ಅಂತಂದರೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಎಲ್ಲಿಗೆ ಬಿಡಬೇಕು? ಹೊರಗಡೆ ಬಿಟ್ಟರೆ ಆ ಪಕ್ಕದ ಬಡಾವಣೆಯ ಪರಿಸ್ಥಿತಿ ಏನು? ಇಬ್ಬರೂ ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಅವರು ಕೊಟ್ಟಂಥ ದೂರುಗಳು, ಅಲ್ಲಿ ನಡೆದಂಥ ವಾದ ವಿವಾದಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾರು ಸರ್ ಒಂದ್ ನಿಮಿಷ ಇಲ್ಲಿ ಸೊಲ್ಯೂಷನ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ನಾನು ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಇರಿ, ಒಂದು ನಿಮಿಷ ಚಂದ್ರು ಸರ್ ಸುಮ್ಮನೆ. ಹಲೋ ಹಲೋ, ಅವ್ರಿಗೆ ಅವಾಜ್ ಹಾಕ್ಬೇಡಿ ನೀವು, ಅವಾಜ್ ಹಾಕ್ಬೇಡಿ ನೀವು. ನೀವು ಆರಾಮಾಗಿದ್ದೀರಾ ಇಲ್ಲಿ? ಅವ್ರು ಯಾಕೆ ಮಾತಾಡ್ಬೇಕು? ಅವ್ರು ಯಾಕೆ ನೀವು ಅಟ್ಯಾಕ್ ಮಾಡ್ತೀರಾ? ಮಾತಾಡಬೇಡಿ, ಅವ್ರು ಮಾತಾಡ್ಲಿ ಬಿಡಿ. ಸರ್ ನಾಚಿಕೆ ನಮಗಲ್ಲ, ನಾಚಿಕೆ ಅನ್ಬೇಡ್ರಿ ಸರ್, ನಾಚಿಕೆ ನೀವೇ ಮಾತಾಡ್ತಾರ. ನಿಮ್ಗೆ ಆರಾಮಾಗಿ ನಾವು ಕರ್ಕೊಂಬಂದಿರೋದು ನೀವು ಈಗ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಟ್ರೀಟ್ಮೆಂಟ್ ಆಗ್ತಾ ಇದೆ, ಈ STP ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಿಲ್ಲ ಅನ್ನೋದು. ಸೆಕೆಂಡು, ಟ್ರೀಟೆಡ್ ವಾಟರ್ ನ ಯುಟಿಲೈಸ್ ಮಾಡ್ಕೊಳ್ಳೋಕೆ ಅಲ್ಲಿ ಜಾಗ ಇಲ್ಲ ಅವರಿಗೆ. ಟಾಯ್ಲೆಟ್ ಫ್ಲಶಿಂಗಿಗೂ ವ್ಯವಸ್ಥೆ ಮಾಡಿಲ್ಲ. ಅಂದ್ರೆ ಡ್ಯುಯಲ್ ಪ್ಲಂಬಿಂಗ್ ಬರುತ್ತೆ. ಟ್ರೀಟೆಡ್ ವಾಟರ್ ನ ಓವರ್ ಹೆಡ್ ಟ್ಯಾಂಕಿ ಕಟ್ಬಿಟ್ಟು ಅಲ್ಲಿ ಎಲ್ಲ 800 ಮನೆಗಳಿಗೂ ಟಾಯ್ಲೆಟ್ ಫ್ಲಶಿಂಗ್ ಹೋದ್ರೆ ಮೇಜಾರಿಟಿ ಆಫ್ ವಾಟರ್ ಇಲ್ಲೇ ಯೂಸ್ ಆಗುತ್ತೆ, ಪ್ರಮೇಯ ಬರಲ್ಲ. ಅದು ಆಗಿಲ್ಲ. ಅದನ್ನ ಮಾಡಬೇಕು, ಮಾಡಕ್ಕಾಗುತ್ತಾ ಅದನ್ನ ಇದು ಮಾಡಬೇಕು. ಈಗ ಸೆಕೆಂಡ್ ಅವ್ರು ಹೇಳ್ದಂಗೆ ಈ ಹೊರಗಂತೂ ಬಿಡಕ್ ಬರಲ್ಲ. ಯಾಕೆಂದ್ರೆ ನೀವು ಟ್ರೀಟ್ ಮಾಡದೇ ಇರಲಿ, ಅಲ್ಲಿ ಹೋದ್ರೆ ಅದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುತ್ತೆ. ಸ್ಮೆಲ್ಲು, ಫ್ಲೈ ನ್ಯೂಸೆನ್ಸ್, ಸೊಳ್ಳೆ ಎಲ್ಲ ಬರುತ್ತೆ. ಸೊ ಅದಕ್ಕೆ ಎರಡನೇ ವ್ಯವಸ್ಥೆ ಅವ್ರು KSP ಅವರೇನು ಎಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟು ನಿಯರೆಸ್ಟ್ CSTP ಏನಿದೆ ಅಲ್ಲಿಗೆ ಪ್ರಾವಿಷನ್ ಮಾಡಬೇಕು. ಅಲ್ಲಿ ಆಗೋ ತನಕ ಅದನ್ನೇ ನಾವು ಈಗ ನೋಟಿಸ್ ಕೊಟ್ಟು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದು ಮಾಡಲಿಲ್ಲ ಅಂದ್ರೆ ಹೇಳಿ ಅವ್ರಿಗೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ. ನಾವು ಕೂಡ NGTಗೆ ಲೋಕಾಯುಕ್ತ ರೆಡಿ ಮಾಡಿದ್ದೀವಿ. ಎಲ್ಲರೂ ಪಾರ್ಟಿ ಮಾಡ್ತೀನಿ, ನಾನು ಎಲ್ಲರೂ ಪಾರ್ಟಿ ಮಾಡ್ತೀನಿ. ಯಾರು ಆಕ್ಷನ್ ತಗೊಂಡು ಎಲ್ಲರೂ ಪಾರ್ಟಿ ಮಾಡ್ತೀನಿ. ಎಲ್ಲರೂ ಮಾತಾಡಿದ್ರೆ ಏನು ಸಾಲ್ವ್ ಆಗಲ್ಲ. ಎಲ್ಲಿ ಸ್ವಲ್ಪ ಇಲ್ಲಿ ಏನೇ ಬಿಡ್ತೀರಾ? ಒಂದು ಕೋಟಿ 2 ಕೋಟಿ ಕೊಟ್ಟು ಮನೆ ತಗೊಂಡ್ಬಿಟ್ಟು ನೀವು ಬಾಜಾಕ್ ಹಾಕಿರೋದು ಏನ್ ಮಾತಾಡ್ತಿದ್ರು? ಹಂಗೇಳಿ ನಿಮ್ಮವರೇ ಅಂತ ಅವ್ರು ಒಳ್ಳೇದಾಯ್ತು ಸರ್. ಇದನ್ನೇ ನಾವು ಹೇಳ್ತೇವೆ. ಒಂದು ನಿಮಿಷ ಈಗ ಒಂದು ನಿಮಿಷ ಇದು ಕೊಟ್ರೆ ಇದು ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅದಾದ್ಮೇಲೆ ಅವ್ರ ಕಡೆ ಆಗಿಲ್ಲ ಅಂದ್ರೆ ನಿಮ್ಮ ಪುಟ್ಟ ಮಗುವಿನ ಶಾಲಾ ಪ್ರಯಾಣದ ಮೊದಲ ಹೆಜ್ಜೆ ಸಂಭ್ರಮದಿಂದ ಕೂಡಿರಲಿ. ಐಕಿಡ್ಸ್ ಕೆಂಗೇರಿ ವತಿಯಿಂದ ಏಪ್ರಿಲ್ 5ರಿಂದ 11ರವರೆಗೆ 7 ದಿನಗಳ ಉಚಿತ ಪ್ಲೇ ಡೇಟ್ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಕಥೆಗಳು, ಆಟೋಟ ಮತ್ತು ಕಲೆಗಳ ಮೂಲಕ ನಿಮ್ಮ ಮಗು ಪ್ರೀತಿಯಿಂದ ಕಲಿಯಲಿದೆ.
ಲಿಮಿಟೆಡ್ ಸೀಟ್ಗಳು ಮಾತ್ರ. ಇಂದೇ ನೋಂದಾಯಿಸಿ 9553535566. ನಮಗೆ ದುಡ್ಡು ಕೊಡಕ್ಕೆ ಇದು ನೋಡಿ, ಎರಡು ವರ್ಷದಿಂದ ನೋಡ್ತಾ ಇದ್ವಿ ನಾವು. 2 ವರ್ಷ ಆಯ್ತು. ಸಾಕಾಗಿ ಹೋಗಿದೆ. ಅರ್ಧ ಗಂಟೆಗಿಂತ ಮತ್ತೆ ಬರ್ತಾ ಇತ್ತು. ಇವರೆಲ್ಲ ಸತ್ತಬಿಡ್ಲಿ, ಇವ್ರು ಮಾತ್ರ ಅಚ್ಚಾಗಿ ಹಾಲು ಕೊಂಡ್ಕೊಂಡು ಕುತ್ಕೊಬಿಡ್ರಿ. ಏನ್ ಮಾತಾಡ್ತೀರ ನೀವು? ಹಿಂಗೆಲ್ಲ ಮಾತಾಡ್ತಾರ. ಈ ಕಡೆ ನೋಡಿ, ಈ ಕಡೆ ನೋಡಿ. 14 ವರ್ಷದಿಂದ ಈ ಕುಡಿ ಕಟ್ಟೋದ್ರಿಂದ ಇದೇ ಗೋಳು. ನಾವು 35 ವರ್ಷದಿಂದ ಇಲ್ಲಿರೋರು ಏನಿದಾರು. ನಾನು ಒಬ್ಬರೇ ಬಂದಿದ್ದು ಕಂಪ್ಲೇಂಟ್ ಮಾಡೋದು ಎಲ್ಲ ಗೋಳಿ ಮಕ್ಕಳು. ನೀವು ಆತರ ಮಾತಾಡ್ಬಾರ್ದು ಸರ್. ಯೋಚನೆ ಮಾಡಿ ಸರ್, ಏನಾಗ್ಬೋದು ಸರ್ ನಾವು ಇಲ್ಲೆಲ್ಲೂ ಒಟ್ಟಾರೆಯಾಗಿ ನೀವು ಆ ಗಮನವನ್ನು ಕೊಟ್ರಿ, ಕೇಳಿಸ್ಕೊಂಡ್ರಿ. ಪ್ರಸ್ತುತ ಪ್ಲಾಟಿನಂ ಅಪಾರ್ಟ್ಮೆಂಟ್ನ ಅಧ್ಯಕ್ಷ ಶ್ರೀಧರ ಮೂರ್ತಿಯವರು ಅದನ್ನು ಹೇಳೋದು ಇದನ್ನೇ. ಈ ಹಿಂದೆಯೂ ಇದೇ ರೀತಿ ನಡೀತಾ ಇದ್ದಾಗ ಜಾಸ್ತಿ ಯಾರೂ ಕೂಡ ತೊಂದರೆ ಕೊಡಲಿಲ್ಲ. ಈಗ ನಾನು ಅಧ್ಯಕ್ಷನಾದ ಮೇಲೆ ತೊಂದರೆ ಕೊಡುವ ಪ್ರಯತ್ನಗಳಾಗ್ತಾ ಇದ್ದಾವೆ. ಸಮಸ್ಯೆ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಕನಿಷ್ಠ ಒಂದು 2 ತಿಂಗಳ ಮಟ್ಟಿಗಾದರೂ ಕೂಡ BWSS ಮ್ಯಾನ್ ಹೋಲ್ಗೆ ಬಿಡುವಂಥದ್ದಾದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ BWSSP ಮ್ಯಾನ್ ಹೋಲಿಗೆ ಬಿಡಲಿಕ್ಕೆ ಅವಕಾಶ ಇಲ್ಲ, ನಾವು ಕೊಡೋದಿಲ್ಲ ಅಂತೇಳಿ. ಆದರೆ ನಾಗರತ್ನರವರ ವಾದ. ಬೇರೆ ಫೋನ್ ಮಾಡಿದ್ರು ಕೂಡ ಯಾರೂ ಒಪ್ಪೋದಿಲ್ಲ. ಸಹಜ ಅಲ್ವಾ ಅದು? ಕಾನೂನು ಬಾಹಿರ ಕಾರ್ಯವನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವರಾದರೂ ಕೂಡ. ಹೀಗಾಗಿ ಕುಳಿತಿದೆ. ಅದು ಯಾವುದೋ ಮ್ಯಾನ್ ಹೋಲಿಗೆ ಕದರಪ್ಪನ ಕಡೆಯವ್ರು ಕಲ್ಲು ಎತ್ತಾಕ್ಬಿಟ್ರಂತೆ ಅಂತ ಅಲ್ಲಿದ್ದರೆ ವಾದ ಮಾಡಿದಾಗ ನಾನು ಯಾಕೆ ಮಾಡಲಿ ಅಂತ ನಡೀತಿ. ಹಿಂಗೆ ವಾದ ವಿವಾದ ಸಾಕಷ್ಟು ಆಯಿತು. ಒಟ್ಟಾರೆಯಾಗಿ ಅಲ್ಲಿ ಏನಾಯಿತು ಅನ್ನೋಂಥ ಪೂರ್ಣ ಚಿತ್ರ ನಿಮಗೆ ಕೊಟ್ಟಿದ್ದೇವೆ. STP ಪ್ಲ್ಯಾಂಟ್ ಆಗೋದಕ್ಕೆ ಎಷ್ಟೋ ವರ್ಷಗಳು ತೆಗೆದುಕೊಂಡು ಸೋಮಶೇಖರ್ ಅವರ ಕೃಪಾ ಕಟಾಕ್ಷಣ STP ಆಯಿತು. ಆದರೆ ಆ STPಯ ನೀರು ಆಚೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಆ STPಯ ನೀರಿನ ವಾಸನೆ ನಿಮಗೆ ತೋರಿಸ್ಲಿಕ್ಕಾಗಲ್ಲ, ನೀರನ್ನು ತೋರಿಸ್ಬೋದು ಅಷ್ಟೇ. ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಪ್ಲಾಟಿನಂ ಅಪಾರ್ಟ್ಮೆಂಟ್ ಹೆಸರಿಗೆ ಪ್ಲಾಟಿನಂ, ತಗಡಿಗಿಂತ ವೇಸ್ಟ್ ಆಗಿ ಕೂತಿದೆ. ಅದ್ರ ಜೊತೆ ಪಕ್ಕದ ಬಡಾವಣೆಯರು ಮನೆ ಕಟ್ಟಿಕೊಂಡಿದ್ರು ಕೂಡ ವಾಸ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಇದನ್ನು ತಕ್ಷಣವೇ ಬಗೆಹರಿಸದೆ ಹೋದರೆ ನಿಜಕ್ಕೂ KHBಯಾಗೆ ನಾಚಿಗೇಡಿನ ಸಂಗತಿ ಅಂತ ಹೇಳ್ತಾರೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ವರದಿಯನ್ನು ಹೊತ್ತು ತರ್ತಾನೆ. ನಮಸ್ಕಾರ.